ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಕೊಡೋಳಾಕ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಇವತ್ತಿನ ಸ್ಪೆಷಲ್ ಬಂದು ನಮ್ಮ ಮನೇಲಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾನಿಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡಿದ್ದೆ. ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಕರಿ. ಈ ಮೊಟ್ಟೆ ಸಾಂಬಾರು ಅಥವಾ ಮೊಟ್ಟೆ ಕರಿ ಏನಂತೀವಿ, ಈ ರೆಸಿಪಿ ಬಂದು ಅನ್ನಕ್ಕಾಗಿರ್ಬೋದು, ಮುದ್ದೆಗಾಗಿರ್ಬೋದು, ಅಥವಾ ಇಡ್ಲಿ, ದೋಸೆ, ಚಪಾತಿಗೆ, ಪೂರಿಗೆ ಕೂಡ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 5 ಮೊಟ್ಟೆನ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟು ಏನು ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಚಿಕ್ಕದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ನಾನೀಗ ನೋಡಿ, ಇಲ್ಲಿ ಚಿಕ್ಕ ಜಾರು, ಈ ಚಿಕ್ಕ ಜಾರ್ಗೆ ಹಸಿ ತೆಂಗಿನ ತುರಿನ ಬಳಸ್ತಾ ಇದ್ದೀನಿ. ತೆಂಗಿನ ತುರಿ ಬದಲು ಕೊಬ್ಬರಿ ಹಾಕಿದ್ರೂ ಕೂಡ ನಡೆಯುತ್ತೆ. ಹಸಿ ತೆಂಗಿನ ತುರಿ ಹಾಕಿದ ಮೇಲೆ ನಾನು ಇಲ್ಲಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ತುರಿದು ಕೂಡ ಹಾಕೊಬೋದು. ಹಾಗೆ ಇಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಸಣ್ಣ ಸೈಜ್ದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ಟೊಮೆಟೊ ಅಲ್ವಾ, ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಅದಾದ ನಂತರ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದೆ. ಅದರಲ್ಲಿ ಅರ್ಧ ಒಗ್ಗರಣೆಗೆ, ಅರ್ಧ ರುಬ್ಬೋದಕ್ಕೆ ಅಂತ ಬಳಸ್ಕೊತಾ ಇದ್ದೀನಿ. ನೋಡಿ, ರುಬ್ಬೋದಕ್ಕೆ ಅಂತ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಜಾಸ್ತಿ ಇದೆ, ಶುಂಠಿ ಪ್ರಮಾಣ ಸ್ವಲ್ಪ ಕಮ್ಮಿ ಇದೆ. ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಕೂಡ ಇದೇ ರೀತಿ. ಅದಾದಮೇಲೆ ಇಲ್ಲಿ ನಾನು 1-2 ಪೀಸಷ್ಟು ಚಕ್ಕೆ ಹಾಗೆ ಒಂದು 4 ಪೀಸಷ್ಟು ಲವಂಗನ ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದಾದ ನಂತರ ಒಂದು 4-5 ಕಾಳಷ್ಟು ಕಾಳು ಮೆಣಸನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಕೂಡ ನೀವು ಹಾಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅದಾದ ನಂತರ ಇಲ್ಲಿ 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 1.5 ಸ್ಪೂನಷ್ಟು ಅಚ್ಕಾರದ ಪುಡಿನ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಬಳಸ್ಕೊಳ್ಳಿ. ಇದು ಖಾರ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ನಾನು 1.5 ಸ್ಪೂನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಬಳಸ್ಬೋದು. ಇದಾದ ನಂತರ ನಾನಿಲ್ಲಿ ಹುರಿಗಡಲೆನ ಹಾಕ್ಕೊಂಡು ಇದಕ್ಕೆ ಬೇಕಾಗಿರೋಷ್ಟು, ಅಂದರೆ ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಾನೀಗ ಪೂರ್ತಿ ನುಣ್ಣಗೆ ನೈಸ್ಗೆ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ತರಿಯಾಗಿ ರುಬ್ಬೋದಕ್ಕೆ ಹೋಗಬೇಡಿ, ಸ್ವಲ್ಪ ನುಣ್ಣಗೆ ಈ ಥರ ರುಬ್ಕೊಂಡು ಬನ್ನಿ. ನೋಡಿ, ಈ ಥರ. ಈಗ ರುಬ್ಬಿರೋವಂಥ ಮಸಾಲೆನ ಸೈಡಿಗೆ ಇಟ್ಟು ನೆಕ್ಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಬಾಣಲಿನ ಬಿಸಿಗೆ ಇಟ್ಕೊಬೇಕು. ನೋಡಿ, ಈ ಥರ ದೊಡ್ಡ ಬಾಯಿ ಇರುತ್ತಲ್ವ, ಅಗಲ ಇರುತ್ತಲ್ಲ, ಈ ಥರ ಬಾಣಲಿನ ತೊಗೊಳ್ಳಿ ಈ ಸಾಂಬಾರು ಮಾಡೋದಕ್ಕೆ. ಚಿಕ್ಕ ಬಾಣಲಿ ಎಲ್ಲ ತೊಗೊಳೋದಕ್ಕೆ ಹೋಗಬೇಡಿ. ಈಗ ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದೆ ಅಲ್ವಾ, ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಏನಿದೆ ಸ್ವಲ್ಪ ಚೇಂಜ್ ಆಗಲಿ, ಹಾಗೆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲೆ ಏನಿದೆ ಆ ಮಸಾಲೆನ ನಾನಲ್ಲಿ ಹಾಕ್ಕೊತಾ ಇದ್ದೀನಿ. ಮಸಾಲೆ ಹಾಕಿದ್ಮೇಲೆ ನೀವು 2-3 ನಿಮಿಷ ಆದರೂ ಕೈ ಬಿಡ್ದಂಗೆ ಈ ಥರ ಚೆನ್ನಾಗಿ ತಿರುವ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಯಾಕಂದರೆ ಈ ಥರ ಫ್ರೈ ಮಾಡೋದ್ರಿಂದ ಆ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಹೋಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಎಣ್ಣೆಲಿ ಎಷ್ಟು ಹುರಿತೀವೋ ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಸೊ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಪೂರ್ತಿ ತೆಳ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅಥವಾ ಪೂರ್ತಿ ಗಟ್ಟಿನೂ ಮಾಡೋದಕ್ಕೆ ಹೋಗಬೇಡಿ. ಒಂದು ಹದವಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ. ನಾನು ನೋಡಿ ಇಷ್ಟು ಹಾಕಿದ್ದೀನಿ. ಇಷ್ಟು ಹದವಾಗಿದ್ದರೆ ಸಾಕು, ಪರ್ಫೆಕ್ಟಾಗಿ ಆಗುತ್ತೆ. ಪೂರ್ತಿ ತೆಳನೂ ಬೇಡ ಅಥವಾ ಪೂರ್ತಿ ಗಟ್ಟಿನೂ ಬೇಡ. ಇಷ್ಟು ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು, ಮುದ್ದೆಗಾಗಲಿ ಅನ್ನಕ್ಕಾಗಲಿ ಪರ್ಫೆಕ್ಟಾಗಿ ಹೊಂದತ್ತೆ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕ್ಕೊಂಡಾದ್ಮೇಲೆ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಈಗ ಮಸಾಲೆನ ಚೆನ್ನಾಗಿ ಕುದಿ ಬರ್ಸ್ಕೊತೀನಿ. ಮಸಾಲೆ ಚೆನ್ನಾಗಿ ಕುದಿ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ಐ ಫ್ಲೇಮ್ನ ಇಡೋದಕ್ಕೆ ಹೋಗ್ಬೇಡಿ, ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದಿದೆ ಅಂದಾಗ ಒಂದ್ಸಲಿ ಕೈನ ಹಿಂಗೆ ತಿರುಗಿಕೊಂಡು ಅದಾದ ನಂತರ ಒಂದು ಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಒಂದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನಾನಿಲ್ಲಿ ಮಳ್ತಾ ಇದೆ ಅಲ್ವ, ಈ ಸಾಂಬಾರ್ಗೆ ಮೊಟ್ಟೆನ ಹೊಡೆದು ಬಿಡಬೇಕು. ಅಭ್ಯಾಸ ಇತ್ತು ಅಂದವರು ಡೈರೆಕ್ಟಾಗಿ ಮೊಟ್ಟೆನ ಹೊಡೆದು ಸಾಂಬಾರೊಳಗೇ ಹಾಕ್ಬೋದು. ಅಥವಾ ನಮಗೆ ಅಭ್ಯಾಸ ಇಲ್ಲ ಅಂದವರು ಈಗ ನಾನು ತೋರಿಸ್ತಾ ಇದ್ದೀನಲ್ವ, ಈ ಪ್ರೊಸೀಜರಲ್ಲೇ ನೀವು ಕೂಡ ಮಾಡ್ಕೊಬೋದು. ಮೊದಲಿಗೆ ಏನು ಮಾಡ್ತೀರಾ ಅಂದರೆ ನೋಡಿ, ಈ ಥರ ಸಾಂಬಾರೀಗ ರೆಡಿಯಾಗಿದೆ ಅಲ್ವಾ, ಚೆನ್ನಾಗಿ ಮಳ್ಳಿ ಕುದ್ದು ರೆಡಿಯಾಗಿದೆ. ಇವಾಗ ಇದನ್ನ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟಾದ ನಂತರ ನಾನಿಲ್ಲಿ ನೋಡಿ, ಒಂದೊಂದೇ ಮೊಟ್ಟೆನ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ, ಆ ಬಟ್ಲಿಗೆ ಹೊಡೆದು ಹಾಕ್ಕೊತಾ ಇದ್ದೀನಿ.
ನೀವು ಬೇಕಿದ್ದರೆ ಅಭ್ಯಾಸ ಇಲ್ಲ ಅನ್ನೋರು ಈ ಥರ ಒಂದೊಂದೇ ಮೊಟ್ಟೆನ ಈ ಥರ ಬಟ್ಲಿಗೆ ಹೊಡೆದು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಒಂದೊಂದು ಕಡೆ ಬಿಟ್ಕೊಬೇಕು. ಅಂದರೆ ಗ್ಯಾಪ್ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದೊಂದೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನಮಗೆ ಅಭ್ಯಾಸ ಇದೆ ಅನ್ನೋರು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಕೂಡ ನೀವು ಮೊಟ್ಟೆನ ಹೊಡ್ಕೊಂಡು ಡೈರೆಕ್ಟಾಗಿ ಸಾಂಬಾರಿಗೆ ಬಿಡ್ಬೋದು. ಸೊ ನಿಮಗೆ ಅದು ಕಷ್ಟ ಆಗುತ್ತೆ, ಬಿಸಿ ತಾಗುತ್ತೆ ಅನ್ನೋ ಭಯ ಇರೋರು ಈ ಥರ ಬಟ್ಲಿಗೆ ಬಿಟ್ಕೊಂಡು ನಾನು ಹೇಗೆ ಬಿಡ್ತಾ ಇದ್ದೀನಿ ನೋಡಿ ಅದೇ ಥರ ಒಂದೊಂದೇ ಮೊಟ್ಟೆನ ಹೊಡೆದು ಬಿಟ್ಕೊಳ್ಳಿ. ಈಗ ನೋಡಿ ಬಿಟ್ಕೊಂಡಾದ್ಮೇಲೆ ತಿರುಗೋದಕ್ಕೆಲ್ಲ ಹೋಗಬೇಡಿ. ಈ ಥರ ಒಂದು ಪ್ಲೇಟ್ನ ಕ್ಲೌಸ್ ಮಾಡಿ, ಈಗ ಫುಲ್ಲು ಲೋ ಫ್ಲೇಮಲ್ಲಿದೆ ಫ್ಲೇಮು, ಇದೇ ಥರ ಲೋ ಫ್ಲೇಮಲ್ಲೇ ಬಿಟ್ಬಿಡಿ. ಒಂದು 5 ಮಿನಿಟ್ ನೀವು ಬಿಟ್ರಿ ಅಂದರೆ ಪರ್ಫೆಕ್ಟಾಗಿ ಮೊಟ್ಟೆ ಎಲ್ಲ ಬೆಂದಿರುತ್ತೆ. ಲೋ ಫ್ಲೇಮಲ್ಲಿರಲಿ ಫ್ಲೇಮು, ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಮೀಡಿಯಮ್ ಫ್ಲೇಮು ಬೇಡ. ಈಗ ನೋಡಿ ಇಲ್ಲಿ ಮೊಟ್ಟೆ ಇಷ್ಟು ಚೆನ್ನಾಗಿ ಬೆಂದಿದೆ. ಈಗ ಆಲ್ಮೋಸ್ಟ್ ಮೊಟ್ಟೆ ಒಂದು 70% ಬೆಂದಿದೆ ಅಂದಾಗ ಈ ಥರ ನೀಟಾಗಿ ನಿಧಾನಕ್ಕೆ ಈ ಥರ ತಿರುವು ಹಾಕ್ಕೊಳ್ಳಿ. ಆವಾಗ ಯಾವುದೇ ಕಾರಣಕ್ಕೂ ಮೊಟ್ಟೆ ಒಂಚೂರು ಕೂಡ ಹೊಡೆಯೋದಿಲ್ಲ, ಪುಡಿ ಆಗೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ತಿರುವು ಹಾಕ್ಕೊಂಡು ನೀಟಾಗಿ ಮತ್ತೆ ಒಂದು 3 ನಿಮಿಷ ಚೆನ್ನಾಗಿ ಕುದಿ ಬರ್ಸ್ಕೊಳ್ಳಿ. ಕುದಿ ಬಂದಾಯಿತು ಅಂದರೆ ಕಂಪ್ಲೀಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಒಂದು ಮೊಟ್ಟೆನೂ ಕೂಡ ಎಲ್ಲೂ ಸ್ವಲ್ಪ ಆಚೆ ಈಚೆ ಆಗಿಲ್ಲ, ಅಥವಾ ನಾವು ಒಡೆದು ಬಿಡ್ತಿದ್ದೀವಲ್ವ ಸಾಂಬಾರಿಗೆ, ಆ ಟೈಮಲ್ಲೂ ಕೂಡ ಒಂದು ಮೊಟ್ಟೆನೂ ಹೊಡ್ಕೊಂಡಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ನೀವು ಇದೇ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಾಗಲಿ ಮನೆಯವರಿಗಾಗಲಿ ಮಾಡಿಕೊಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಾ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನನಗೆ ಖುಷಿಯಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಎಷ್ಟೋ ದಿನ ಆದಮೇಲೆ, ತುಂಬ ದಿವಸನೇ ಆಗಿತ್ತು ಈ ಮೊಟ್ಟೆ ಸಾಂಬಾರನ್ನ ಮಾಡಿ, ಇವತ್ತು ಟ್ರೈ ಮಾಡಿದ್ದೀನಿ. ನಿಮ್ಮ ಜೊತೆ ಈ ರೆಸಿಪಿನ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.